ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ ದೇವರ ಮಹಿಮೆ, ಭಯಭಕ್ತಿ, ಜ್ಞಾನ, ನೀತಿ, ದೇವದೂತರ ಕಾವಲು, ಭಯಭಕ್ತಿ, ಆರೋಗ್ಯ, ಚೈತನ್ಯ ನೀಡುವ ದೇವರ ವಾಕ್ಯ ಭಾಗ ಪ್ರಿಯರೇ. ಅಂಶ ಬೈಬಲ್ ಬೆಲೆಯುಳ್ಳ ಸಾಹಿತ್ಯ ಆಗಿದೆ ಪ್ರಿಯರೇ. ಬೈಬಲ್ ಗ್ರಂಥ ಬೆಲೆಯುಳ್ಳ ಸಾಹಿತ್ಯ ಗ್ರಂಥ, ಉನ್ನತವಾದ ಜ್ಞಾನದ ಮಾರ್ಗಗಳನ್ನು ತಿಳಿಯಪಡಿಸುತ್ತದೆ ಪ್ರಿಯರೇ. ಹೌದು, ಮತ್ತು ದೇವರ ವಾಕ್ಯಕ್ಕೆ ಅಸಾಧ್ಯವಾದ ಯಾವುದೂ ಇಲ್ಲ. ದೇವರ ಜ್ಞಾನವೇ ನಿಜವಾದ ಜ್ಞಾನ ಎಂದು ದೇವರನ್ನು ಪ್ರೀತಿಸುವವರಿಗೆ ಅಥವಾ ಪರಿಶುದ್ಧ ಗ್ರಂಥ ಓದುವವರಿಗೆ ತಿಳಿಯುತ್ತದೆ. ಬೈಬಲ್ ಗ್ರಂಥ ಬೆಲೆಯುಳ್ಳ ಸಾಹಿತ್ಯ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಶಕ್ತಿಯನ್ನು, ವಾಕ್ಯವನ್ನು, ದೇವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು ಬೇಡಿಕೊಳ್ಳೋಣ ಪ್ರೇರೆ. ಕೆಳಗಿರುವ ದೇವರ ಮಾತುಗಳು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯದಲ್ಲಿ 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ, ನಾವು ಆ ವಾಕ್ಯಗಳಿಗೆ ಸಹಕರಿಸುವಂತೆ ತಂದೆ ನಮಗೆ ಶುದ್ಧ ಹೃದಯ, ಪರಿಶುದ್ಧ ಆತ್ಮ ನೀಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಪ್ರೇರೆ. ನನ್ನೊಂದಿಗೆ ಏಕೀಭವಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಶಾಂತಿದಾಯಕ ದೇವರೇ, ಪ್ರೀತಿ ಸ್ವರೂಪನೇ, ರಕ್ಷಕನೇ, ಪ್ರಭುವೇ, ಬೈಬಲ್ ಗ್ರಂಥ ಬೆಲೆಯುಳ್ಳ ಸಾಹಿತ್ಯ ಆಗಿದೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ಬೈಬಲ್ ಉತ್ತಮ ಜೀವಿತ ವಿಧಾನವನ್ನು, ದೈವಲೋಕದ ರಹಸ್ಯವನ್ನು, ದೇವರ ಇಷ್ಟವನ್ನು, ದೇವರ ಹೃದಯವನ್ನು, ದೇವರ ಮೆಚ್ಚುಗೆಯನ್ನು, ದೇವರ ಮಾರ್ಗವನ್ನು, ಸತ್ಯವನ್ನು, ಜೀವವನ್ನು ತಿಳಿಯಪಡಿಸುತ್ತದೆ. ಮಾನವ ಜ್ಞಾನಕ್ಕೂ ನಿಲುಕದ ಅತಿಶಯ ಆನಂದಗಳು ದೇವರು ತನ್ನನ್ನು ಒಲಿದವರಿಗೆ ಸಿದ್ಧ ಮಾಡಿದ್ದಾನೆ ಎಂದು ತಿಳಿಸುತ್ತದೆ. ಲೋಕ ಜ್ಞಾನಕ್ಕಿಂತಲೂ ದೊಡ್ಡ ಜ್ಞಾನವಾಗಿದೆ ಬೈಬಲ್ ಗ್ರಂಥ ಸಾಹಿತ್ಯ. ಹೌದು ಪ್ರಭುವೇ, ಲೋಕ ಜ್ಞಾನದಿಂದಲೂ ತುಂಬಿದ್ದೂ ಆಗಿದೆ. ಈ ಲೋಕ ಜ್ಞಾನವು ದೇವರ ವಾಕ್ಯದ ಮುಂದೆ ಮೊಣಕಾಲೂರುತ್ತದೆ. ಸ್ವರ್ಗ, ಮರ್ತ್ಯ, ಪಾತಾಳ, ಜೀವರಾಶಿಗಳು ಎನ್ನುವಂತೆ. ಹೌದು ಪ್ರಭುವೇ, ಬೈಬಲ್ ಗ್ರಂಥ ಬೆಲೆಯುಳ್ಳ ಸಾಹಿತ್ಯ. ಹೀಗೆ ಇಂದು ಕೆಲವು ದೇವರೇ ನಿಮ್ಮ ವಾಕ್ಯಗಳ ಮುಖಾಂತರ ಧ್ಯಾನಿಸುವಂತೆ ಕೃಪೆ ತೋರಬೇಕೆಂದು, ಕೆಲವು ದೇವರ ಮಾತುಗಳಿಂದ ಮಾತಾಡುವಾಗ ಯೇಸುವೆ ನೀವೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು, ಕ್ರಿಸ್ತಾತ್ಮನೇ ನಮ್ಮ ಹೃದಯಗಳನ್ನು ಬೆಳಗಿಸಬೇಕೆಂದು, ನಮ್ಮ ಜೀವಿತದಲ್ಲಿರುವ ಎಲ್ಲ ಸೈತಾನನ ಬಲೆಗಳನ್ನು ಹರಿದಾಕಬೇಕೆಂದು, ದೊಡ್ಡ ಜಯ ದೇಹಾತ್ಮ ಪ್ರಾಣ ವಿಶ್ವಾಸ ನಂಬಿಕೆ ನಿರೀಕ್ಷೆ ಪ್ರೀತಿಯಲ್ಲಿ ಪರಿಶುದ್ಧ ಜೀವಿತದಲ್ಲಿ ಸಾಕ್ಷಿ ಜೀವಿತದಲ್ಲಿ ನೀಡಬೇಕೆಂದು ಶಾಂತಿದಾಯಕ ದೇವರೇ, ಹೀಗೆ ಮಾಡಿ ಸೈತಾನನನ್ನು ಆತನ ಅನುಚರರನ್ನು ನಿಮ್ಮ ಮಕ್ಕಳಾದ ವಿಶ್ವಾಸಿಗಳಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಟ್ಟರೆ ಎಲ್ಲ ಮಕ್ಕಳ ಕಾಲಗಳಿಗಾಗಿ ನಾಶ ಮಾಡುತ್ತಾ ಬರಬೇಕೆಂದು ನಜರೇತಿನ ಸರ್ವಾಧಿಕಾರವುಳ್ಳ ದೇವಕುಮಾರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ಬೈಬಲ್ ಬೆಲೆಯುಳ್ಳ ಸಾಹಿತ್ಯ ಗ್ರಂಥ. ಹೌದು ಪ್ರೇರೆ, ನಾವು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ವಾಕ್ಯದೊಳಗೆ ಪ್ರವೇಶವಾಗೋಣ ಪ್ರೇರೆ. ಹಾಡು: ಜೀವದಿಂದಿದ್ದವನೇ ನಿನ್ನ ಆರಾಧನೆ ಮಾಡುವೆ. ಅದು ಪ್ರೇರೆ, ಯೇಸು ಕ್ರಿಸ್ತನು ಮಾತ್ರ ಎಲ್ಲ ಮಾನವರ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಅವುಗಳಿಗೆ ಮೊಳೆ ಹೊಡೆದು ಬಲಿನಪಡಿಸಿ ಸಾಯಿಸಿ ಸಮಾಧಿಗೆ ಹಾಕಿ ನೀತಿವಂತ ದೇವಕುಮಾರನಾಗಿ ಪಾಪ ಸಂಬಂಧ ಇಲ್ಲದ ಆತನಾಗಿ ದೇವರಾಗಿ ಎದ್ದಿದ್ದಾನೆ ಪ್ರೇರೆ. ಆತನು ಮಾತ್ರ ಜೀವದಿಂದ ಎದ್ದಿದ್ದಾನೆ. ಆತನ ವಿಶ್ವಾಸವುಳ್ಳವರನ್ನು ಕೂಡ ಎಬ್ಬಿಸುತ್ತಾನೆ. ಹೌದು, ಆತನಿಗೆ ಆರಾಧನೆ ಮಾಡೋಣ ಪ್ರೇರೆ. ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆನು, ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ, ಜೀವದಿಂದೆದ್ದತನೇಸುವೆ ನಿನ್ನ ಆರಾಧನೆ ಮಾಡುವೆ, ಜೀವದ ಅಧಿಪತಿಯೇ ಕ್ರಿಸ್ತನೇ ನಿನ್ನ ಆರಾಧನೆ ಮಾಡುವೆ. ಹಲ್ಲೆಲೂಯಾ ಹೋಸನ್ನ, ಆಮೆನ್. ಹಲ್ಲೆಲೂಯಾ ಹೋಸನ್ನ.
ಪ್ರಭುವೆ. ಹಲ್ಲೇಲೂಯಾ ಹೋಸನ್ನ ಇರುವಾತನೇ, ಹಲ್ಲೇಲೂಯಾ ಹೋಸನ್ನ. ಮರಣವ ಗೆದ್ದವನೇ, ನಿನ್ನ ಆರಾಧನೆ ಮಾಡುವೆ. ಪಾತಾಳ ಜಯಿಸಿದಾತನೇ, ನಿನ್ನ ಆರಾಧನೆ ಮಾಡುವೆನು. ಮರಣವ ಗೆದ್ದಾತನೇ, ದೇವಕುಮಾರನೇ, ನಿನ್ನ ಆರಾಧನೆ ಮಾಡುವೆ. ಒಡೆಯನೇ, ಸೈತಾನನ ಜಯಿಸಿದಾತನೇ, ನಿನ್ನ ಆರಾಧನೆ ಮಾಡುವೆ. ಹಲ್ಲೇಲೂಯಾ ಹೋಸನ್ನ, ಹಲ್ಲೇಲೂಯಾ ಹೋಸನ್ನ. ತಂದೆ, ಹಲ್ಲೇಲೂಯಾ ಹೋಸನ್ನ, ಹಲ್ಲೇಲೂಯಾ ಹೋಸನ್ನ. ಪಾಪವ ಮುರಿದವನೇ, ನಿನ್ನ ಆರಾಧನೆ ಮಾಡುವೆನು. ಶಾಪವ ಮುರಿದಾತನೇ, ನಿನ್ನ ಆರಾಧನೆ ಮಾಡುವೆ. ಪಾಪವ ಜಯಿಸಿದಾತನೇ, ನಿನ್ನ ಆರಾಧನೆ ಮಾಡುವೆ. ಶಾಪವ ತೊಲಗಿಸಿದಾತನೇ, ಯೇಸುವೆ, ನಿನ್ನ ಆರಾಧನೆ ಮಾಡುವೆನು. ಕ್ರಿಸ್ತನೇ, ಹಲ್ಲೇಲೂಯಾ ಹೋಸನ್ನ, ಹಲ್ಲೇಲೂಯಾ ಹೋಸನ್ನ, ಹಲ್ಲೇಲೂಯಾ ಹೋಸನ್ನ, ಹಲ್ಲೇಲೂಯಾ ಹೋಸನ್ನ. Thank you, Father. Thank you, Jesus Christ. Thank you, Holy Ghost, fire, living water flow. Amen. ಪ್ರೇರೆ, ಮರಣದ ಗೆದ್ದಾತನೇ, ಜೀವದಿಂದ ಎದ್ದಾತನೇ, ಜೀವದ ಅಧಿಪತಿಯಾದ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ. ಹೌದು, ಆತನಿಗೆ ಮಹಿಮೆ ಸಾರಬೇಕಾಗಿದೆ, ಹೇಳಬೇಕಾಗಿದೆ. ತನು ಮಾಡಿದ ಉಪಕಾರಗಳಿಗಾಗಿ ಮರಣ ಗೆದ್ದಿದ್ದಾನೆ, ಪಾತಾಳ ಜಯಿಸಿದ್ದಾನೆ ಪ್ರೇರೆ. ಮರಣದ ಬೀಗದ ಕೈಗಳನ್ನು ತೆಗೆದುಕೊಂಡು ಬಂದಿದ್ದಾನೆ. ಆತನಲ್ಲಿ ವಿಶ್ವಾಸ ಇಡುವವರಿಗೆ ಹಾವುಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರು ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ಅಧಿಕಾರ ಕೊಟ್ಟಿದ್ದಾನೆ. ಯಾವುದು ಎಷ್ಟು ಮಾತ್ರ ಹಾನಿ ಮಾಡುವುದಿಲ್ಲ. ಪ್ರೇರೆ, ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಕಾರಣ ಜೀವದಿಂದ ಎದ್ದಿದ್ದಾನೆ ಪ್ರೇರೆ. ಮರಣದ ಮೇಲೆ ಅಧಿಕಾರ ಹೊಂದಿದ್ದಾನೆ. ನಿನಗೂ ಕೊಡುತ್ತಾನೆ. ವಿಶ್ವಾಸವು ಬೇಕಾಗಿದೆ. ಯೇಸುವಿನಲ್ಲಿ ಜೀವದ ಅಧಿಪತಿಯಾಗಿದ್ದಾನೆ. ನಿನ್ನ ಜೀವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ಬಳಿಯಲ್ಲಿ ಸುರಕ್ಷಿತವಾಗಿದೆ ಪ್ರೇರೆ, ಪರಲೋಕದಲ್ಲಿ. ಆತನಿಗೆ ಆರಾಧನೆ ಮಾಡೋಣ. ಪಾತಾಳ ಜಯಿಸಿದ್ದಾನೆ. ಪಾತಾಳದ ಶಕ್ತಿಗಳು ನಿನ್ನನ್ನು ಹಿಡಿಯುವುದಿಲ್ಲ. ವಿಶ್ವಾಸಿಸುವುದಾದರೆ ಪಾಪವನ್ನು, ಅದರ ಶಕ್ತಿಯಾದ ಸೈತಾನನನ್ನು ತಲೆ ಜಜ್ಜಿದ್ದಾನೆ, ಶಿಲುಬೆಯಲ್ಲಿ ಮುರಿದಿದ್ದಾನೆ. ಪಾಪದ ಶಕ್ತಿಯನ್ನು ಬಲಹೀನವಾಗಿದೆ ಪ್ರೇರೆ. ಪ್ರಭು ಯೇಸು ಕ್ರಿಸ್ತನ ಮುಖದ ಮುಂದೆ ಪಾಪದ ಶಕ್ತಿ ಬಲಹೀನವಾಗಿದೆ, ಮುರಿದು ಹೋಗಿದೆ. ಹೌದು ಪ್ರೇರೆ, ಆ ಪರಿಶುದ್ಧನನ್ನು ವಿಶ್ವಾಸಬೇಕಾಗಿದೆ. ಆತನಿಗೆ ಆರಾಧನೆ ಮಾಡಬೇಕಾಗಿದೆ. ಪಾಪದ ಶಕ್ತಿಯನ್ನು ನಮ್ಮ ಪರವಾಗಿ ಮುರಿದಿದ್ದಾನೆ, ಗೆದ್ದಿದ್ದಾನೆ, ನಮಗೆ ಗೆಲುವು ನೀಡಿದ್ದಾನೆ. ವಿಶ್ವಾಸ ಇಡುವುದರ ಮುಖಾಂತರ ಯೇಸುವಿನಲ್ಲಿ ಆತನ ರಕ್ತ ನಮಗಾಗಿ ಸುರಿಸಿದ್ದಾನೆ ಎಂದು ವಿಶ್ವಾಸ ಆತನ ರಕ್ತವನ್ನು ತೊಳೆದುಕೊಳ್ಳುವ ಮೂಲಕ ಶಾಪ ಮುರಿದಿದ್ದಾನೆ ಪ್ರೇರೆ. ಆತನನ್ನು ಆರಾಧನೆ ಮಾಡಬೇಕಾಗಿದೆ. ಹೌದು, ಪೂರ್ವಜರಿಂದ ಬಂದ ಪಾಪ, ಶಾಪ, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ದೇವರ ವಾಕ್ಯ ಅನುಸರಿಸದ ಜೀವಿತ, ವಿಗ್ರಹ ಆರಾಧನೆ ಮಾಡಿದ ಪ್ರೇರೆ, ದೇವರಲ್ಲದವುಗಳನ್ನು ದೇವರೆಂದು, ಮನುಷ್ಯರನ್ನು, ಪ್ರಕೃತಿಯನ್ನು, ಸರ್ಪಗಳನ್ನು, ಪಕ್ಷಿಗಳನ್ನು, ಮೃಗಗಳನ್ನು ದೇವರೆಂದು ಶಾಪ ತಂದುಕೊಂಡಿದ್ದೆವು. ಯೇಸುವಿನಲ್ಲಿ ಬಂದಾಗ ಆ ಶಾಪದ ಆತ್ಮಗಳು ತೊಲಗಿ ಹೋದವು. ಆಶೀರ್ವದಿತರಾದೆವು ಯೇಸುವಿನಲ್ಲಿ. ಅದು ಪ್ರೇರೆ, ಆತನಿಗೆ ಮಹಿಮೆ ಹೇಳಬೇಕಾಗಿದೆ. ಹಲ್ಲೇಲೂಯಾ ಹೋಸನ್ನ ಎಂದು. ಹೌದು ಪ್ರೇರೆ, ನಾವು ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ಅಂಶ ಬೈಬಲ್ ಬೆಲೆಯುಳ್ಳ ಸಾಹಿತ್ಯ ಆಗಿದೆ. ಹೌದು ಪ್ರೇರೆ, ಬೈಬಲ್ ಬೆಲೆಯುಳ್ಳ ಸಾಹಿತ್ಯ ಗ್ರಂಥ. ನಾವು ಬೈಬಲ್ ಸತ್ಯವೇದ ಗ್ರಂಥವಾಗಿದೆ ಪ್ರೇರೆ. ಹೌದು, ಸತ್ಯವನ್ನೇ ತಿಳಿಪಡಿಸುತ್ತದೆ. ಸುಳ್ಳು ಬೈಬಲ್ನಲ್ಲಿಲ್ಲ ಪ್ರೇರೆ. ಕೆಟ್ಟದ್ದು ಮಾಡಿದ್ದು ಕೂಡ ದೇವರು ಬರೆಸಿದ್ದಾನೆ. ಕಾರಣ ಅದರ ಅಪಾಯ ಹೀಗಿರುತ್ತದೆ, ಅದರ ಕಹಿ ಅನುಭವ ಹೀಗಿರುತ್ತದೆ ಎಂದು
ಬರೆಸಿದ್ದಾನೆ ಪ್ರೇರೆ. ಬೈಬಲ್ ಸತ್ಯವೇದ ಗ್ರಂಥವಾಗಿದೆ. ಹೌದು, ವಾಸ್ತವವಾಗಿ ನಡೆದ ಸಂಘಟನೆಗಳಾಗಿವೆ ಪ್ರೇರೆ. ಬೈಬಲ್ ಗ್ರಂಥದಲ್ಲಿ ಇರುವಂಥ ಸನ್ನಿವೇಶ, ಭಕ್ತರ ಜೀವನ ಅದ್ಭುತಗಳೊಂದಿಗೆ ತುಂಬಿದೆ ಬೈಬಲ್ ಗ್ರಂಥ. ಅದು ಪ್ರವಾದನೆ ಗ್ರಂಥವಾಗಿದೆ ಪ್ರೇರೆ. ಭವಿಷ್ಯತ್ತಿನ ಕುರಿತು ಕೂಡ ಹೇಳುತ್ತದೆ. ಹೌದು, ಗತಕಾಲದಲ್ಲಿ ನೆರವೇರಿದ ಆ ಪ್ರವಾದನೆಯ ಭವಿಷ್ಯತ್ತು ಮಾತುಗಳಿಂದ ಕೂಡ ತುಂಬಿದೆ. ಪ್ರಸ್ತುತ ಕಾಲದಲ್ಲಿ ನೆರವೇರುತ್ತಿರುವ ಆ ಪ್ರವಾದನೆಯ ಮಾತುಗಳಿಂದ, ಭವಿಷ್ಯತ್ ಮಾತುಗಳಿಂದ ತುಂಬಿದೆ ಪ್ರೇರೆ. ಮತ್ತು ಬರಲಿರುವ ಕಾಲದಲ್ಲಿ ಏನು ನಡೆಯುತ್ತದೆ ಎಂದು ಆ ಪ್ರವಾದನೆಯ ಮಾತುಗಳಿಂದ ಕೂಡ ತುಂಬಿ ಸ್ವಸ್ಥಪಡಿಸುವ ಸ್ಪಷ್ಟವಾದ ದೇವರ ಗ್ರಂಥವಾಗಿದೆ ಪ್ರೇರೆ. ಹೌದು, ಬೈಬಲ್ ಬೆಲೆಯುಳ್ಳ ಸಾಹಿತ್ಯ ಗ್ರಂಥ ಪ್ರೇರೆ. ಹೌದು ಹೌದು ಪ್ರೇರೆ. ಈ ಪರಿಶುದ್ಧ ಗ್ರಂಥ ಬೈಬಲ್ನಲ್ಲಿ ಕವಿತ್ವ ಕೂಡ ಇದೆ. ಹೌದು, ಕವಿಗಳು ಗಿಂತ ದೊಡ್ಡ ಕವಿಯಾಗಿರುವ ನಮ್ಮ ದೇವರ ಜ್ಞಾನ ಅಡಕವಾಗಿದೆ. ಪವಿತ್ರವಾದುದಾಗಿದೆ ಪರಿಶುದ್ಧ ಗ್ರಂಥ ಬೈಬಲ್. ಸಾಹಿತ್ಯಗಳೊಂದಿಗೆ ಕೂಡಿದೆ. ಪ್ರಕೃತಿ ಸಂಬಂಧವಾದದ್ದು ಆಗಿರುವಂಥ ಆಳವಾದ ನೀತಿ ಬೋಧೆಗಳೊಂದಿಗೆ ಕೂಡಿದೆ. ಹೌದು, ಮಾನವ ಜ್ಞಾನವು ಗ್ರಹಿಸಲಾರದಷ್ಟು ಆಳ, ಎತ್ತರ, ಉದ್ದ, ಅಗಲ ಮಾನವನಿಗೆ ಆ ಪರಿಪೂರ್ಣವಾದ ಸಂತೋಷವನ್ನು ನೀಡುವಂಥದ್ದಾಗಿದೆ ಪರಿಶುದ್ಧ ಗ್ರಂಥ ಬೈಬಲ್. ಹೌದು ಪ್ರೇರೆ, ಬೈಬಲ್ ಬೆಲೆಯುಳ್ಳ ಸಾಹಿತ್ಯ ಆಗಿದೆ ಪ್ರೇರೆ. ಹೌದು, ನಿಜವಾಗಿ ದೇವರ ದೃಷ್ಟಿಯಲ್ಲಿ ಕೋರಿಕೊಳ್ಳುವಂಥ ಜ್ಞಾನವಾಗಿದೆ ಪ್ರೇರೆ. ಈ ಲೋಕದ ಜ್ಞಾನ, ನರಾಧಿಪತಿಗಳ ಜ್ಞಾನ ಅಳಿದು ಹೋಗುವಂಥದ್ದಾಗಿದೆ ಪ್ರೇರೆ. ಹೌದು, ದೇವರ ಜ್ಞಾನ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದೆ. ದೇವರ ವಿವೇಕ ದೇವರ ಚಿತ್ತವನ್ನು ತಿಳಿಯಪಡಿಸುತ್ತದೆ. ಪರಿಶುದ್ಧ ಗ್ರಂಥವಾಗಿದೆ ಪ್ರೇರೆ. ದೇವರ ಜ್ಞಾನ, ವಿವೇಕ ಪರಿಶುದ್ಧ ಆತ್ಮನಾಗಿದ್ದಾನೆ, ದೇವರ ಶಕ್ತಿಯಿಂದ ಬರೆಯಲ್ಪಟ್ಟಿದೆ. ಹೀಗೆ ಬೈಬಲ್ ಬೆಲೆಯುಳ್ಳ ಸಾಹಿತ್ಯ. ಹೌದು ಪ್ರೇರೆ. ನಾವು ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಕೂಡ ನೋಡಬಹುದು ಪ್ರೇರೆ. ಯೇಸು ಕ್ರಿಸ್ತನು ದೇವಕುಮಾರ ರಕ್ಷಕ ನುಡಿಯುವುದನ್ನು ನೋಡುತ್ತೇವೆ. ಜಾನ್ ಗಾಸ್ಪೆಲ್ ಚಾಪ್ಟರ್ 17 ವರ್ಸ್ 17th ವರ್ಡ್. ಇಲ್ಲಿ ಓದುವುದಾದರೆ, ನಿನ್ನ ವಾಕ್ಯವೇ ಸತ್ಯವು. 18ನೇ ವಾಕ್ಯ. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು. 19ನೇ ವಾಕ್ಯ. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ. ಹೌದು, ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಯೇಸು ತನ್ನ ಶಿಷ್ಯರಿಗಾಗಿ, ತನ್ನ ಎಲ್ಲ ಭಕ್ತರಿಗಾಗಿಯೂ ದೇವರಿಗೆ ಮಾಡಿದ ವಿಜ್ಞಾಪನೆ. ಹೌದ್ರಿ, ಇಲ್ಲಿ 17ನೇ ಅಧ್ಯಾಯ ಯೋಹಾನ ಸುವಾರ್ತೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 17 ಆ ಹೆಡ್ಲೈನ್ ಪೀಠಿಕೆ ನೋಡೋದಾದರೆ, ಯೇಸು ತನ್ನ ಶಿಷ್ಯರಿಗಾಗಿಯೂ ಮತ್ತು ತನ್ನ ಎಲ್ಲ ಭಕ್ತರಿಗಾಗಿಯೂ ದೇವರಿಗೆ ಮಾಡಿದ ವಿಜ್ಞಾಪನೆ. ಶಿಷ್ಯರು ಇದ್ದಾರೆ ಪ್ರೇರೆ, ಭಕ್ತರು ಇದ್ದಾರೆ. ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಯೋಹಾನ ಬರೆದಿದ್ದಾನೆ, ಯೇಸುವಿನ ಆಪ್ತ ಶಿಷ್ಯ. ಇಲ್ಲಿ ನಿನ್ನ ವಾಕ್ಯವೇ ಸತ್ಯವು. 17ನೇ ವಾಕ್ಯ, 17th ವರ್ಡ್, 17th ಚಾಪ್ಟರ್. ನಿನ್ನ ವಾಕ್ಯವೇ ಸತ್ಯವು. ಹೌದು ಪ್ರೇರೆ, ಬೆಲೆಯುಳ್ಳ ಸಾಹಿತ್ಯ ಬೈಬಲ್ ಗ್ರಂಥ. ಹೌದು, ಜ್ಞಾನಕ್ಕೆ ಮೀರಿದ ಶಾಂತಿ ಅಡಕವಾಗಿದೆ ಪ್ರೇರೆ. ಜಯವನ್ನೇ ಕೊಡುವ ಗ್ರಂಥವಾಗಿದೆ. ಹೌದು ಪ್ರೇರೆ, ಎಲ್ಲಕ್ಕಿಂತ ದೊಡ್ಡ ಜಯ, ಮರಣದ ಮೇಲೆ ಜಯ ಪ್ರೇರೆ. ಇಹಲೋಕದ ದುಷ್ಟ ಅಧಿಕಾರಿಯಾದ ಸೈತಾನನ ಮೇಲೆ ಜಯ. ಹೌದು ಪ್ರೇರೆ, ಹೀಗೆ ಪಾಪ ಪುರುಷನ ಮೇಲೆ ಜಯ ನೀಡುವ ಜ್ಞಾನ ಪ್ರೇರೆ. ಮರಣದಿಂದ ಜೀವಕ್ಕೆ ಎಬ್ಬಿಸಿದ ದೇವರ ಆತ್ಮನ ಕಾರ್ಯ ಜಯ. ಹೌದು, ನಿನ್ನ ವಾಕ್ಯವೇ ಸತ್ಯವು. ಹೌದು, ದೇವರಿಗೆ ಹೇಳ್ತಿದ್ದಾನೆ ಯೇಸು ಕ್ರಿಸ್ತನು, ತಂದೆ ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಲ್ಲ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ. ನನ್ನಲ್ಲಿ ವಿಶ್ವಾಸ ಇಡುವನು ನಿನ್ನಲ್ಲಿ ವಿಶ್ವಾಸ ಇಟ್ಟಂತೆ. ಹೌದು, ಹೀಗೆ ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಡುತ್ತಿದ್ದೇನೆ. ತಂದೆ, ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಿದೆಯಲ್ಲ, ಎಲ್ಲರ ಪಾಪ ಕ್ಷಮಿಸಲು, ಎಲ್ಲರ ಮರಣಕರ ವ್ಯಾಧಿಯನ್ನು ಒತ್ತುಕೊಡಲು, ಗುಣಪಡಿಸಲು, ಮರಣಿಸಿದವರನ್ನು ಜೀವಕ್ಕೆ ಎಬ್ಬಿಸಲು, ಸೈತಾನ ಕಾರ್ಯಗಳನ್ನು ನಾಶ ಮಾಡಲು, ಕೆಟ್ಟು ಇರುವುದನ್ನು ಹುಡುಕಿ ರಕ್ಷಿಸಲು, ಅನೀತಿವಂತರನ್ನು ಉದ್ಧರಿಸಲು, ಕಳೆದು ಹೋದವರನ್ನು
ಕುರಿಯನ್ನು ಹುಡುಕಲು ಮಂದೆಗೆ ಸೇರಿಸಲು ದೇವರ ಪ್ರೀತಿಯನ್ನು ಹೃದಯದಲ್ಲಿ ತುಂಬಲು ಹೇಗೆ ಕಳಿಸಿದ್ದೆ? ಮರಣದಿಂದ ತಪ್ಪಿಸಿ ಜೀವಕ್ಕೆ ಸೇರಿಸಲು, ತೀರ್ಪಿನಿಂದ ತಪ್ಪಿಸಿ ಜೀವಕ್ಕೆ ಸೇರಿಸಲು. ಹಾಗೆಯೇ ನೀನು ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಡುತ್ತಿದ್ದೇನೆ, ಪರಿಶುದ್ಧರಾಗಿ ಜೀವಿಸಲು, ದೇವರ ಮಕ್ಕಳಾಗಿ ಜೀವಿಸಲು, ದೇವರ ಸ್ವಭಾವದಲ್ಲಿ ಜೀವಿಸಲು, ಪ್ರೀತಿಸಲು, ಕ್ಷಮಿಸಲು, ಸಹಿಸಲು, ಜಯಿಸಲು ಶರೀರ ಇಚ್ಛೆಗಳನ್ನು, ಕಣ್ಣಿನ ಆಶೆಯನ್ನು, ಬದುಕುವ ಡಂಬವನ್ನು, ಸೈತಾನನ್ನು ಹಾಕುವ ಅಗ್ನಿಬಾಣಗಳನ್ನು ಆರಿಸಲು ಶಕ್ತರಾಗುವಂತೆ. ಹೌದು ಪ್ರಿಯ, ಸೈತಾನ ಎಲ್ಲ ಲೋಕಾಶೆಗಳನ್ನು ಕೆಡವಲು ನೀನು ನನ್ನನ್ನು ಈ ಲೋಕಕ್ಕೆ ಹೇಗೆ ಕಳಿಸಿದ್ದು? ನಾನು ಇವರನ್ನು ಲೋಕಕ್ಕೆ ಕಳಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನೇ ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ. ಇವರು ಅಂದರೆ ಶಿಷ್ಯರ ಪ್ರೇರೆ, ಭಕ್ತರಿಗೋಸ್ಕರ, ಶಿಷ್ಯರಿಗೋಸ್ಕರ ದೇವರಿಗೆ ವಿಜ್ಞಾಪನೆ ಮಾಡುತ್ತಿದ್ದಾನೆ. ನನ್ನನ್ನು ಲೋಕಕ್ಕೆ ಕಳಿಸಿಕೊಟ್ಟಿದ್ದಂತೆ ನಿನ್ನ ವಾಕ್ಯ ಸತ್ಯ, ನೀನು ನನ್ನನ್ನು ಕಳಿಸಿಕೊಟ್ಟಂತೆ ನಾನು ಇವರನ್ನು ಕಳಿಸಿಕೊಡುತ್ತೇನೆ. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು, ಅಂದರೆ ದೇವರ ಇಷ್ಟ ನೆರವೇರಿಸಲು. ಒಬ್ಬನ ನಾಶವಾಗುವುದು ದೇವರ ಇಷ್ಟ ಅಲ್ಲ, ನರಕಕ್ಕೆ ಹೋಗುವುದು. ಎಲ್ಲರೂ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದೇ ರಕ್ಷಣೆ ಪ್ರೇರೆ. ಆತನ ಮಾತಿನ ಕೇಳಿ ಅದರಂತೆ ನಡೆಯುವುದೇ ರಕ್ಷಣೆ. ದೇವರ ಆಜ್ಞೆಗಳನ್ನು ಕೈಗೊಳ್ಳುವುದೇ ಪ್ರೀತಿ. ದೇವರ ಆಜ್ಞೆ ಮೀರುವುದೇ ಪಾಪ. ಹೌದ್ರಿ, ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನೇ ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ. ಹೌದ್ರಿ, ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟ ಪ್ರೇರೆ, ಪ್ರಾಣ ಕೊಟ್ಟು ಪ್ರೀತಿಸಿದ. ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣ ಕೊಡುವ ಪ್ರೀತಿಗಿಂತ ನಿಜವಾದ ಪ್ರೀತಿ ಯಾರಲ್ಲೂ ಇಲ್ಲ ಎಂದು ಪ್ರಾಣ ಕೊಡುವ ಮುಖಾಂತರ ನಿಜವಾದ ಸ್ನೇಹಿತನೆಂದು ಹೇಳಿದ್ದಾನೆ ಪ್ರೇರೆ ಯೇಸು ಕ್ರಿಸ್ತನು. ಹೀಗೆ ಬೈಬಲ್ ಗ್ರಂಥ ಬೆಲೆಯುಳ್ಳ ಸಾಹಿತ್ಯವಾಗಿ ಪ್ರೇರೆ ಹೇಳಿದ್ದನ್ನೇ ಮಾಡುತ್ತಾನೆ ದೇವರು, ಮಾಡಿದ್ದನ್ನೇ ಹೇಳಿದ್ದಾನೆ. ಹೌದು ಪ್ರೇರೆ, ಹೀಗೆ ಅನೇಕ ಸಾಹಿತ್ಯ ಸುಳ್ಳಾಗಬಹುದು, ಆದರೆ ಅನೇಕ ಧರ್ಮಗ್ರಂಥಗಳು ಸುಳ್ಳಾಗಬಹುದು. ಆದರೆ ರಕ್ತದಿಂದ ಮುದ್ರಿತವಾದ, ನಿರ್ಮಿತವಾದ, ದೇವರ ಪರಲೋಕ ಸ್ವರ್ಗದ ಶಕ್ತಿಯಿಂದ ಮುದ್ರಿತವಾದ ಮಾತುಗಳು, ದೇವರ ಶಕ್ತಿಯನ್ನು ತೋರ್ಪಡಿಸುವ ಶಕ್ತಿಯ ಸಾಧನವಾಗಿದೆ, ಬರೀ ಬಾಯಿ ಮಾತಲ್ಲ ಎಂದು ಹೇಳುತ್ತಿರುವ ದೇವರ ವಾಕ್ಯ. ಕೊರಿಂಥ 1ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ದೇವರ ರಾಜ್ಯವು ಬರೀ ಬಾಯಿ ಮಾತಿನಲ್ಲಿ ಅಡಕವಾಗಿಲ್ಲ, ಶಕ್ತಿಯಿಂದ ತುಂಬಿಕೊಂಡಿದೆ, ಶಕ್ತಿಯ ಸಾಧನ. ಪ್ರೇರೆ, ಹೀಗೆ ಯೇಸು ಶಿಷ್ಯರಿಗಾಗಿಯೂ ಭಕ್ತರಿಗಾಗಿಯೂ ಪ್ರಾರ್ಥಿಸಿದ ಸಾಹಿತ್ಯ ಒಳ ಜ್ಞಾನವಾಯಿತು ಪ್ರೇರೆ. ಯಾವುದೋ ಮನೋರಂಜನೆ ಮಾಡುವಂಥ ಪುಸ್ತಕ ಅಲ್ಲ, ಸಾಹಿತ್ಯ ಅಲ್ಲ. ನಿನ್ನ ಜೀವಿತದ ಬೆಲೆಯನ್ನು, ನೀನು ಹೋಗಬೇಕಾದ ಮಾರ್ಗವನ್ನು, ನೀನು ಸಿಕ್ಕಿ ಬಿದ್ದಿರುವ ಆ ಸತ್ಯ ಅಸತ್ಯ ಜೀವಿತವನ್ನು ತಿಳಿಯಪಡಿಸುತ್ತಿದೆ ಪ್ರೇರೆ. ಯೇಸುವಿನಲ್ಲಿ ವಿಶ್ವಾಸ ಇಡುವುದಾದರೆ ಪ್ರೇರೆ ಸತ್ಯವನ್ನು ಅರಿತುಕೊಳ್ಳುತ್ತೇವೆ. ಸತ್ಯ ನಮ್ಮನ್ನು ಯೇಸುವಿನ ಶಿಷ್ಯರನ್ನಾಗಿ ಮಾಡುತ್ತದೆ, ನಾವು ಸ್ವತಂತ್ರರಾಗುತ್ತೇವೆ. ಸತ್ಯ ಅಂದರೆ ನಾವು ಕತ್ತಲಲ್ಲಿದ್ದೇವೆ, ಮರಣದ ಕಡೆಗೆ, ನರಕದ ಕಡೆಗೆ, ದೇವರಿಗೆ ವಿರೋಧವಾಗಿ ಮಾರ್ಪಟ್ಟ ದೇವದೂತ, ಪಿಶಾಚಿಯು, ಮರಣಾಧಿಕಾರಿಯು ಆಗಿರುವ ಸೈತಾನಿಗೆ ನೇಮಿಸಲ್ಪಟ್ಟ ಶಿಕ್ಷೆಯ ಕಡೆಗೆ ಪ್ರಯಾಣ ಮಾಡುತ್ತಿದ್ದಾರೆ ಜನರು. ಆ ಶಿಲುಬೆ ಸಂದೇಶ ಸಾರಿದಾಗ, ಆ ಮಾರ್ಗದಲ್ಲಿರುವ ಪ್ರಕಾಶದಲ್ಲಿ ನಡೆದಾಗ ನಾವು ಇಹಲೋಕದ ಮರಣಾಧಿಕಾರಿ ಹಾಕಿದ ಬಲೆಯಿಂದ, ಆ ರಸ್ತೆಯಿಂದ ತಪ್ಪಿಸಿಕೊಂಡು ಜೀವಕ್ಕೆ ಪ್ರವೇಶವಾಗುತ್ತೇವೆ ಪ್ರೇರೆ. ಆ ಶಿಲುಬೆ ಸಂದೇಶ, ಯೇಸುವಿನ ಯಾತನೆ, ಮರಣ, ಪುನರುತ್ಥಾನ, ಮರಣದಿಂದ ಎದ್ದ ಸಂಗತಿ, ಆತನು ನಮಗಾಗಿ ಹುಟ್ಟಿದನು, ನಮಗಾಗಿ ಬೆಳೆದನು, ನಮಗಾಗಿ ಮಾತಾಡಿದನು. ಆ ಗ್ರಂಥ ಲಿಖಿತವಾಗಿದೆ. ಆತನ 33 ವರ್ಷದ ಜೀವಿತ ಅಥವಾ 3 ವರ್ಷದ ಮಾನವ ಆತ್ಮಗಳ ರಕ್ಷಣೆ, ಸ್ವಸ್ಥ ಮಾಡುವುದು, ಅದ್ಭುತ ಮಾಡುವುದು, ಸೂಚಕ ಕಾರ್ಯ ಮಾಡುವುದು, ಮೈಯೆಲ್ಲ ಗಾಯ ಹೊಂದಿ, ಮುಳ್ಳಿನ ಕಿರೀಟ ಹೊಂದಿ, 3 ಮಳೆಗಳಲ್ಲಿ 6 ಗಂಟೆ ತೇಲಾಡಿ, ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಮರಣಿಸಿ, ಶುಕ್ರವಾರ ಸಮಾಧಿಯಾಗಿ, ಶನಿವಾರ, ಭಾನುವಾರ, ಆದಿವಾರ, ಸಂಡೇ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಸಮಾಧಿಯನ್ನು ಜಯಿಸಿ ಎದ್ದ ಪ್ರೇರೆ, ಮರಣದ ಮುಳ್ಳನ್ನು ಮುರಿದು. ಕಾರಣ ಆತನಲ್ಲಿ ಪಾಪ ಇದ್ದಿಲ್ಲ. ಪಾಪಕ್ಕೆ ಆತನನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಶಕ್ತಿ ಇದ್ದಿಲ್ಲ. ಕಾರಣ ಆತ
ಜೀವದ ಅಧಿಪತಿಯಾಗಿದ್ದಾನೆ. ಆತನಲ್ಲಿ ಜೀವ ಇತ್ತು ಪ್ರೇರೆ. ಆ ಜೀವ ಮನುಷ್ಯರಾದ ನಮ್ಮೆಲ್ಲರ ಮಾನವ ಜನಾಂಗಕ್ಕೆ ಬೆಳಕಾಗಿದೆ. ಆ ಬೆಳಕು ಕತ್ತಲು ಪ್ರಕಾಶಿಸುವಂಥದ್ದು. ಅದನ್ನು ಹಿಡಿದುಕೊಳ್ಳಲು ಸಾಧ್ಯವಿಲ್ಲ ಯಾರಿಗೆ. ಆ ಬೆಳಕಿನಲ್ಲಿ ಪ್ರವೇಶವಾಗಲು ಕರೀತಿದ್ದಾನೆ ಪ್ರೇರೆ ತಂದೆ ತನ್ನ ಸ್ವರವಾದ ಯೇಸು ಕ್ರಿಸ್ತನ ಮೂಲಕ. ಹೌದು, ಹೀಗೆ ಯೋಹಾನ ಸುವಾರ್ತೆ 17ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಜಾನ್ ಗಾಸ್ಪೆಲ್ 17 ಚಾಪ್ಟರ್ ವರ್ಸ್ 17th ವರ್ಡ್. ನಿನ್ನ ವಾಕ್ಯವೇ ಸತ್ಯ ದೇವರೇ. ಹೌದ್ರಿ, ನಾವು ಕೂಡ ಇವತ್ತು ಹೇಳಬೇಕಾಗಿದೆ, ತಂದೆ ನೀನು ಕಳಿಸಿಕೊಟ್ಟ ಈ ಲೋಕಕ್ಕೆ ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಈ ಲೋಕವನ್ನು, ಈ ಲೋಕದಲ್ಲಿರುವ ಮನುಷ್ಯ ಕುಲರಾದ ನಮ್ಮನ್ನು ಒಬ್ಬರು ನಾಶವಾಗದೆ ನಿತ್ಯ ಜೀವನ ಪಡೆಯಬೇಕೆಂದು. ಹೌದ್ರಿ, ಗೊತ್ತು ಗುರಿಯಿಲ್ಲದ ಜೀವಿತದ ಕಡೆಗೆ ಪ್ರಯಾಣ ಮಾಡದೆ ಅನುದಿನ ದೇವರ ಜ್ಞಾನದಲ್ಲಿ, ಶಕ್ತಿಯಲ್ಲಿ, ವಿಮೋಚನೆಯಲ್ಲಿ, ಬಿಡುಗಡೆಯಲ್ಲಿ, ಆತ್ಮಿಕ ವಲಯದಲ್ಲಿ ಜ್ಞಾನದಿಂದ ಜ್ಞಾನಕ್ಕೆ, ಕೃಪೆಯಿಂದ ಕೃಪೆಗೆ, ಮಹಿಮೆಯಿಂದ ಮಹಿಮೆಗೆ ಬೆಳೆಯಬೇಕೆಂದೇ ದೇವರು ಕೋರುತ್ತಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ಆ ಜೀವಿತ ಪ್ರಾರಂಭವಾಗುತ್ತದೆ ಪ್ರೇರೆ. ಹೌದು, ಇಲ್ಲದಿದ್ದರೆ ಈ ಲೋಕ ಜ್ಞಾನ ಹೆಚ್ಚಾದರೆ ದೆವ್ವಗಳಿಗೆ ಸಂಬಂಧಪಡುತ್ತದೆ ಪ್ರೇರೆ. ಮಣ್ಣಿಗೆ ಸಂಬಂಧಪಟ್ಟಿದ್ದು, ಪರಲೋಕಕ್ಕೆ, ಸ್ವರ್ಗಕ್ಕೆ, ಮೋಕ್ಷಕ್ಕೆ ಹೋಗುವುದಕ್ಕೆ ಈ ಲೋಕಜ್ಞಾನ ಸಹಾಯ ಮಾಡುವುದಿಲ್ಲ. ಈ ಲೋಕಜ್ಞಾನ ಲೋಕದಲ್ಲಿರುವ ತನಕ ಮಾತ್ರ ಅದು ಸಹಾಯ ಮಾಡಬಹುದು. ಆದರೆ ದೇವರ ಜ್ಞಾನ ಈ ಲೋಕದಲ್ಲಿಯೂ ಮುಂಬರುವ ಲೋಕದಲ್ಲಿಯೂ ಬಹಳ ಶಕ್ತಿಯುತವಾಗಿದೆ ಪ್ರೇರೆ. ಜಯಿಸುವಂಥದ್ದಾಗಿದೆ ಎಲ್ಲ ವಿಷಯಗಳಲ್ಲಿ. ಹೌದು, ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಪ್ರಯೋಜನ, ಆದರೆ ಆತ್ಮ ಸಾಧನೆ, ಆತ್ಮಗಳ ತಂದೆ, ಆತ್ಮ ಸ್ವರೂಪನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದಾದರೆ ಆತನ ಆತ್ಮ ನಿಮಗೆ ಕೊಡುತ್ತಾನೆ. ಆಗ ಆತನವರಾಗುತ್ತೇವೆ. ಕ್ರಿಸ್ತನ ಆತ್ಮ ಯಾರಿಗಿದೆಯೋ ಅವರು ಕ್ರಿಸ್ತನವರು. ಕ್ರಿಸ್ತ ಅಂದರೆ ಶಕ್ತಿ ಪ್ರೇರೆ, ಅಭಿಷೇಕ. ದೇವರಿಂದ ಅಧಿಕಾರ ಪಡೆದುಕೊಂಡು ಬಂದ ಆತನು ಮನುಷ್ಯರನ್ನು ಕತ್ತಲೆಯಿಂದ ಬೆಳಕಿಗೆ, ಮರಣದಿಂದ ಜೀವಕ್ಕೆ, ಅಶಾಂತಿಯಿಂದ ಶಾಂತಿಗೆ, ಅನಾರೋಗ್ಯದಿಂದ ಆರೋಗ್ಯಕ್ಕೆ, ಭಯದಿಂದ ಧೈರ್ಯಕ್ಕೆ, ಅಜ್ಞಾನದಿಂದ ಜ್ಞಾನಕ್ಕೆ, ಅವಿಶ್ವಾಸದಿಂದ ವಿಶ್ವಾಸಕ್ಕೆ, ಅಪಜಯದಿಂದ ಜಯಕ್ಕೆ, ನರಕದಿಂದ ಸ್ವರ್ಗದ ಬಾಗಿಲಿಗೆ ಒಳಗೆ ಪ್ರವೇಶವಾಗಲು ಕರೆದುಕೊಂಡು ಹೋಗುತ್ತಾನೆ ಪ್ರೇರೆ. ಯೇಸುವೆ ವಾಕ್ಯ ಆಗಿದ್ದಾನೆ ಪ್ರೇರೆ. ನಾವು ಮತ್ತಾಯ ಸುವಾರ್ತೆ, ಮಾರ್ಕ ಸುವಾರ್ತೆ, ಯೋಹಾನ ಸುವಾರ್ತೆ, ಲೂಕ ಸುವಾರ್ತೆ ಅಂತ ಇರುತ್ತದೆ. ಓದಬಹುದು. ಬೈಬಲ್ ಗ್ರಂಥ ತೆಗೆದುಕೊಂಡು ಅಥವಾ ಮೊಬೈಲಲ್ಲಿ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲ ಭಾಷೆಗಳ ಬೈಬಲ್ಲಿ ಸಿಗುತ್ತದೆ ಸಾಧಾರಣವಾಗಿ. ಯೇಸುವಿನ 4 ಸುವಾರ್ತೆಗಳು ಓದಬಹುದು. ಓದಿದರೆ ನಮಗೆ ಪರಿಶುದ್ಧ ಆತ್ಮ, ದೇವರ ಶಕ್ತಿ, ನಮ್ಮೆಲ್ಲರ ಸೃಷ್ಟಿಕರ್ತ, ನಮ್ಮನ್ನು ತಾಯಿ ಗರ್ಭದಲ್ಲಿ ರೂಪಿಸಿದಾತನು ನಮ್ಮೊಂದಿಗೆ ಮಾತನಾಡುವುದನ್ನು ಗ್ರಹಿಸುತ್ತೇವೆ ಪ್ರೇರೆ. ನಾವು ನಿಜವಾಗಿ ದೇವರನ್ನು ಹುಡುಕುವ ಆಸೆಯಿಂದಲೇ ಓದಬೇಕಾಗಿದೆ ಪ್ರೇರೆ. ಪವಿತ್ರ ಗ್ರಂಥ ಬೈಬಲ್ನ ಯಾವುದೇ ಗ್ರಂಥ ಓದಬಹುದು, ಆದರೆ ಅದು ಪರಿಶುದ್ಧತೆಯನ್ನು ಎತ್ತಿ ಹಿಡಿಯುವುದಿಲ್ಲ. ದೇವರ ದರ್ಶನವನ್ನು ಪಡೆಯಬೇಕೆಂದು ತಿಳಿಯಪಡಿಸುವುದಿಲ್ಲ. ದೇವರು ಮನುಷ್ಯರ ಜೀವಿತದಲ್ಲಿ ಬಂದು ಮರಣವನ್ನು ಸಮಾಧಿ ಮಾಡಿ ನಮ್ಮ ಪರವಾಗಿ ಹೊತ್ತುಕೊಂಡು, ಮರಣದ ಶಕ್ತಿಯನ್ನು, ನಮ್ಮ ಪಾಪ ಹೊತ್ತುಕೊಂಡು ಮತ್ತು ಪಾಪಗಳನ್ನು ಕ್ಷಮಿಸುವ ಅಧಿಕಾರ ನನಗೆ ಮಾತ್ರ ಇದೆ ಎಂದು ಹೇಳಿದ ಯಾವ ದೇವರಿಲ್ಲ ಪ್ರೇರೆ. ಹೌದು, ಸೃಷ್ಟಿಕರ್ತ ಮಾತ್ರ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಹೊಂದಿದ್ದಾನೆ. ಮತ್ತು ಆತನಲ್ಲಿ ವಿಶ್ವಾಸ ಇಟ್ಟವರಿಗೆ, ಯಥಾರ್ಥವಾದ ವಿಶ್ವಾಸ ಇಟ್ಟವರಿಗೆ, ಭಯಭಕ್ತಿಯಿಂದ ವಿಶ್ವಾಸ ಇಟ್ಟವರಿಗೆ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಕೊಡುತ್ತಾನೆ ಪ್ರೇರೆ. ತನ್ನ ಪರಿಶುದ್ಧಾತ್ಮವನ್ನು ಓದುವುದರ ಮೂಲಕ, ಹೌದು, ಕೊಡುವುದರ ಮೂಲಕ, ಪರಲೋಕದಿಂದ, ಸ್ವರ್ಗದಿಂದ. ನೀವು ಯಾರ ಪಾಪಗಳನ್ನು ಕ್ಷಮಿಸುತ್ತೀರೋ ಅವರ ಪಾಪಗಳು ಕ್ಷಮಿಸಲಾಗುವವು. ನೀವು ಯಾರ ಪಾಪಗಳನ್ನು ಉಳಿಸುತ್ತೀರೋ ಅವರಿಗೆ ಅವು ಉಳಿಸಲಾಗುವುದು ಎಂದು ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆಯಲ್ಲಿ ಹೇಳಿದ್ದನ್ನು ನೋಡ್ತೇವೆ ಪ್ರೇರೆ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 22ನೇ ವಾಕ್ಯ, 23ನೇ ವಾಕ್ಯ. ಜಾನ್ ಗಾಸ್ಪೆಲ್ ಚಾಪ್ಟರ್ 20 ವರ್ಸ್ 22-23 ವರ್ಡ್. ಇಲ್ಲಿ ಓದುವುದಾದರೆ, ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆಯಾಗುತ್ತದೆ. ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು. ಹೌದು, ಇಲ್ಲಿ ಪಾಪಗಳನ್ನು ಕ್ಷಮಿಸುವ ಅಧಿಕಾರ ಕೊಟ್ಟಿದ್ದಾನೆ. ಕ್ಷಮಿಸದೆ ಇರುತ್ತೀರೋ ಅವುಗಳು ಅವರಿಗೆ ಹಾಗೆ ಉಳಿಯುತ್ತವೆ. ಆದರೆ ಶಾಪ ಹಾಕಿದರೆ ಶಾಪ ಆಗುತ್ತದೆ ಎಂದು ಮಾತ್ರ ಹೇಳಿಲ್ಲ ಪ್ರೇರೆ. ಕಾರಣ
ನಮ್ಮ ಪ್ರಭು ನಮ್ಮನ್ನು ಕ್ಷಮಿಸುವುದಕ್ಕೆ, ಆಶೀರ್ವದಿಸುವುದಕ್ಕೆ ಕರೆದಿದ್ದಾನೆ. ಕಾರಣ ನಮ್ಮನ್ನು ಕ್ಷಮಿಸಿದ್ದಾನೆ. ನಮ್ಮನ್ನು ಕ್ಷಮಿಸಿದ್ರಿಂದ ನಾವು ಇನ್ನೊಬ್ಬರನ್ನು ಕ್ಷಮಿಸುವ ಕರ್ತವ್ಯದಲ್ಲಿದ್ದೇವೆ ಪ್ರೇರೆ. ಹೌದು, ಹೀಗೆ ಪಾಪ ಕ್ಷಮಿಸಬೇಕಾಗಿದೆ ಪ್ರೇರೆ. ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಪಾಪವನ್ನು ಕ್ಷಮಿಸಿರಿ ಪ್ರಭು. ನಾವು ಅನೇಕರ ಪಾಪವನ್ನು ಕ್ಷಮಿಸುವಂತೆ ವರ ನೀಡಿರಿ. ಪವಿತ್ರಾತ್ಮ ಉಸಿರು ನಮ್ಮ ಮೇಲೆ ಊದಿರಿ. ಪುನರುತ್ಥಾನದ ಶಕ್ತಿ, ಮರಣ ಜಯಿಸಿದ ಶಕ್ತಿ, ಅಪರಿಶುದ್ಧಾತ್ಮ ನಮ್ಮ ಮೇಲೆ ಕಳಿಸಿರಿ ತಂದೆ. ನಾವು ಮರಣಾಧಿಕಾರಿಯನ್ನು ನಿಮ್ಮಂತೆ ಜಯಿಸಲು ನಿಮ್ಮ ವಾಕ್ಯವೇ ಸತ್ಯ. ನಿಮ್ಮನ್ನು ತಂದೆ ಲೋಕಕ್ಕೆ ಕಳಿಸಿಕೊಟ್ಟಂತೆ ನಮ್ಮನ್ನು ಲೋಕಕ್ಕೆ ಕಳಿಸಿಕೊಡುತ್ತೀರಿ ಮತ್ತು ನಾವು ನಿಜವಾಗಿಯೂ ನಿಮ್ಮವರೇ ಎಂದು ಪ್ರತಿಷ್ಠೆ ಮಾಡುತ್ತೀರಿ ಪ್ರಭುವೆ. ನಿಮ್ಮ ಪ್ರೀತಿ ಶಕ್ತಿಯಾದ ಪರಿಶುದ್ಧ ಆತ್ಮನಿಂದ, ನಿಮ್ಮ ಮಾತುಗಳಿಂದ, ಬರೆಯಲ್ಪಟ್ಟ ಮಾತುಗಳಿಂದ. ಹೌದ್ರಿ, ಆಕಾಶ ಭೂಮಿ ಅಳೆದು ಹೋಗೋದು ಸುಲಭ ಅಂತ ಪ್ರೇರೆ. ನನ್ನ ಮಾತುಗಳು, ಹೌದ್ರಿ, ಯೇಸು ಕ್ರಿಸ್ತನ 2000 ವರ್ಷಗಳ ಕೆಳಗೆ ಬಂದು ಮಾತಾಡಿದ ಪ್ರತಿಯೊಂದು ಮಾತುಗಳು ತನ್ನ ಶಿಷ್ಯರ ಮುಖಾಂತರ ತನ್ನ ಪರಿಶುದ್ಧ ಲೋಕದ ಶಕ್ತಿ ಕಳುಹಿಸಿ ಅಂತರಂಗದಲ್ಲಿ ನುಡಿಯಿಸಿ ಬರೆಸಿದ್ದಾನೆ ಪ್ರೇರೆ. ಆಕಾಶ ಭೂಮಿ ಅಳಿದು ಹೋಗುತ್ತದಂತ ಸುಲಭವಾಗಿ. ಆದರೆ ಯೇಸು ಹೇಳ್ತಿದ್ದಾನೆ, ಕ್ರಿಸ್ತನು ರಕ್ಷಕ ದೇವರು, ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಹೌದ್ರಿ, ಕಾರಣ ಆತ ದೇವರು, ದೇವರ ಮಾತು, ದೇವರ ಪ್ರತಿರೂಪ, ಆಗಲೆಲ್ಲದರ ಅಗ್ರಸ್ತನು, ಆದಿಸಂಭೂತನು, ಸರ್ವಸೃಷ್ಟಿಗೆ ಜ್ಯೇಷ್ಠ ಪುತ್ರನು. ಉಂಟಾದವುಗಳೆಲ್ಲ ಆತನಿಲ್ಲದ ಒಂದಾದರೂ ಉಂಟಾಗಲಿಲ್ಲ. ಆತನ ಜೀವ ಇತ್ತು. ಆ ಜೀವ ಮನುಷ್ಯ ಕುಲದ ಬೆಳಕಾಗಿತ್ತು. ಆ ಬೆಳಕು ಕತ್ತಲೇ ಪ್ರಕಾಶಿಸಿತ್ತು. ಕತ್ತಲು ಅದನ್ನು ಮುಸ್ಕಲಿಲ್ಲ. ಹೌದು ಪ್ರೇರೆ, ನಮ್ಮ ಮಧ್ಯೆ ಬಂದನು ಮನುಷ್ಯಾಕಾರದಲ್ಲಿ, ಕೃಪೆ ಸತ್ಯ ಸಂಪೂರ್ಣತೆಯಿಂದ ತುಂಬಿದ್ದನು. ನಿಜವಾದ ದೇವರಿಗೆ ಇರುವಂತಹ, ನಿಜವಾದ ದೇವರ ಮಗನಿಗಿರುವಂಥ ಮಹಿಮೆ ಆತನಲ್ಲಿತ್ತು ಪ್ರೇರೆ. ಆತನೇ ತಂದೆಯನ್ನು ತಿಳಿಯಪಡಿಸಿದನು. ಹೌದು, ತಂದೆ ಬೆಳಕಾಗಿದ್ದಾನೆ. ಹೌದು, ತಂದೆ ಪ್ರೀತಿಯಾಗಿದ್ದಾನೆ. ತಂದೆ ದಯೆ ತೋರುವಾತನಾಗಿದ್ದಾನೆ. ತಂದೆ ಪಾಪಗಳನ್ನು ಒಪ್ಪಿಕೊಂಡು ಬಿಡುವುದಾದರೆ, ನಿಜವಾಗಿ ಪಶ್ಚಾತ್ತಾಪಡುವುದಾದರೆ ನಮ್ಮ ಪಾಪಗಳನ್ನು ಸಮುದ್ರದ ತಳಕ್ಕೆ ಎಸೆಯುತ್ತಾನೆ, ಪೂರ್ವದಿಂದ ಪಶ್ಚಿಮಕ್ಕೆ ದೂರ ಎಸೆಯುತ್ತಾನೆ. ಹೌದು, ಹೀಗೆ ನೂತನ ಹೃದಯ, ನೂತನ ಮನಸ್ಸು, ಮೃದು ಮಾಂಸದ ಹೃದಯ, ಮೃದು ಸ್ವಭಾವ ನೀಡುತ್ತಾನೆ ಪ್ರೇರೆ. ನಮ್ಮ ಹೃದಯದಲ್ಲಿರುವ ಅಸಹ್ಯ ವಿಗ್ರಹಗಳನ್ನು ತೆಗೆಯುತ್ತಾನೆ. ತನ್ನ ಪವಿತ್ರ ವಾಕ್ಯ ಎಂಬ ಜಲವನ್ನು ನಮ್ಮ ಮೇಲೆ ಚಿಮುಕಿಸುತ್ತಾನೆ, ಶುದ್ಧ ಮಾಡುತ್ತಾನೆ. ತನ್ನ ಪರಿಶುದ್ಧ ಆತ್ಮನನ್ನು ನಮ್ಮೊಳಗೆ ನೆಲೆಗೊಳಿಸುತ್ತಾನೆ, ಮನಸ್ಸಿನಲ್ಲಿ, ದೇಹ, ಆತ್ಮ, ಪ್ರಾಣದಲ್ಲಿ. ತನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂತೆ ನಮ್ಮನ್ನು ಬಲಪಡಿಸುತ್ತಾನೆ ಪ್ರೇರೆ. ದಾರಿ ತಪ್ಪಿ ಹೋಗದಂತೆ ಎಡವಲಾಗದ ಮಾರ್ಗದಲ್ಲಿ, ರುಜು ಮಾರ್ಗದಲ್ಲಿ, ಸಮ ಮಾರ್ಗದಲ್ಲಿ ತನ್ನ ಪರಿಶುದ್ಧ ಆತ್ಮನಿಂದ ನಡೆಸುತ್ತಾನೆ ಪ್ರೇರೆ. ಶಕ್ತಿ ನೀಡಿ, ದೈವ ಜ್ಞಾನ ನೀಡಿ, ವಾಕ್ಯದ ಜ್ಞಾನ ನೀಡಿ. ಹೌದ್ರಿ, ಹೀಗೆ ನಾವು ಬೈಬಲ್ ಬೆಲೆಯುಳ್ಳ ಸಾಹಿತ್ಯ, ಹೌದ್ರಿ, ನಿಜವಾದ ಜ್ಞಾನ ಗ್ರಂಥ, ನಿಜವಾದ ದೇವರ ಮಾತುಗಳಿಂದ ಕೂಡಿದೆ. ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ, ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡ್ತೇವೆ. ಮತ್ತೆ ಜಾನ್ ಗಾಸ್ಪಲ್ ಚಾಪ್ಟರ್ 20 ವರ್ಸ್ 21. ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು. ಪ್ರೇರೆ, ಯಾಕೆ ಕಳಿಸಿಕೊಡ್ತಾನೆ ಪ್ರೇರೆ? ದೇವರೇ, ನಿನ್ನ ವಾಕ್ಯವೇ ಸತ್ಯ, ಅಂದರೆ ಯೇಸುವೇ ಸತ್ಯ ಅಂತ ಹೇಳ್ಬೇಕಂತ ನಾವು. ಹೌದು, ಎಲ್ಲ ಲೋಕವೆಲ್ಲ ಸುಳ್ಳಾದರೂ ಕೂಡ ಯೇಸುವಿನ ಮಾತು ಸತ್ಯ ಪ್ರೇರೆ. ಮತ್ತು ಯೇಸು ಅವರಿಗೆ, ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟಾಗಿ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಆದರೆ ಯೇಸುವಿನ ವಿಶ್ವಾಸ ಇಡುವುದಾದರೆ, ಯೇಸುವಿನ ತಂದೆ ಹೇಗೆ ಯಾವುದಕ್ಕಾಗಿ ಕಳಿಸಿಕೊಟ್ಟನು, ನಿಮ್ಮನ್ನು ನನ್ನನ್ನು ಅದಕ್ಕಾಗಿ ಕಳಿಸಿಕೊಡುತ್ತಾನೆ. ಅದಕ್ಕೆ ಮೊದಲು ಸಮಾಧಾನ ನೀಡುತ್ತಾನೆ ಪ್ರೇರೆ. ಸಮಾಧಾನ ಎಂದರೆ ಶುಭವಾಗಲಿ ಎಂದರ್ಥ. ನಿನ್ನ ಅಪಜಯಗಳೆಲ್ಲ ಶುಭವಾಗುತ್ತದೆ, ಅಶುಭ ಎಲ್ಲ ಶುಭವಾಗುತ್ತದೆ ಪ್ರೇರೆ. ದೇವರ ಪವಿತ್ರ ಹೃದಯ ನಿನಗೆ ಕೊಡುತ್ತಾನೆ ಪ್ರಭು. ಹೀಗೆ ಆ ಸ್ವರ್ಗದ ಶಕ್ತಿ ನಮ್ಮ ಮೇಲೆ ಇಳಿದು ಬಂದಾಗ ನಾವು ಬಲ ಹೊಂದುತ್ತೇವೆ ಪ್ರೇರೆ. ಯೇಸುವಿನ ಜೀವಿತಕ್ಕೆ ನಾವು ಸಾಕ್ಷಿಗಳಾಗುತ್ತೇವೆ. ಮತ್ತು ಒಳ್ಳೆಯ ಕುರುಬನು ನಮ್ಮ ಸ್ವರ ಕೇಳುತ್ತೇವೆ. ಆತನ ಕುರಿಗಳು ಆತನ ಹಿಂಬಾಲಿಸುತ್ತವೆ. ಅವು ನಾಶವಾಗುವುದಿಲ್ಲ, ಅವುಗಳಿಗೆ ನಿತ್ಯ ಜೀವ ಕೊಡುತ್ತಾನೆ ಯೇಸು. ಎಲ್ಲಕ್ಕಿಂತ ದೊಡ್ಡದು ತಂದೆ ನನ್ನ ಕೈಗೆ ಕೊಟ್ಟಿದ್ದು. ತಂದೆ ಕೈಯೊಳಗಿಂದ ಯಾರು ಕಸಿದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾನೆ ಯೇಸು. ಅಂತೆ ನನ್ನ ಕೈಯೊಳಗಿಂದ ಯಾರು ಕಸಿದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾನೆ ಪ್ರಭು ಯೇಸು. ಆ ಪ್ರೇರೆ, ಹೀಗೆ
ನಾವು ಮೂಕ ವಿಗ್ರಹಗಳಿಗೆ ಪೂಜೆ ಮಾಡದೆ ಸೃಷ್ಟಿಕರ್ತನ ಪೂಜೆ ಮಾಡಿದ್ರೆ ಆತನ ಆತ್ಮ ಸ್ವರೂಪನಾಗಿದ್ದಾನೆ ಅಂತ ಆತನಿಗೆ ಮಹಿಮೆಯಾಗಲಿ. ಯೇಸುನಾಮ